ಎಲ್ರಿಗೂ ನಮಸ್ಕಾರ. ನಾನು ಇವತ್ತೇನು ಹೇಳ್ಬೇಕಂತ ಬಂದಿರೋ ಟಾಪಿಕ್ ಏನಂದರೆ, ಹೊಸದಾಗಿ ನಾವು ಫಾರ್ಮಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟು ಕೆಮಿಕಲ್ಲ, ನ್ಯಾಚುರಲ್ಲ, ಇಲ್ಲ ಅಂದರೆ ಆರ್ಗ್ಯಾನಿಕ ಅಂತ ಚೂಸ್ ಮಾಡ್ಕೊತೀವಿ. ಮೊದಲನೇದಾಗಿ ನಾನು ನನ್ನ ಜಮೀನು ಪರ್ಚೇಸ್ ಮಾಡಿ ಫಾರ್ಮಿಂಗ್ ಮಾಡಬೇಕು ಅಂದ್ಕೊಂಡಾಗ ನಾನು ಫಸ್ಟು ಎಕ್ಸ್ಪ್ಲೋರ್ ಮಾಡಿದಾಗ ನನಗೆ ಅನಿಸಿದ್ದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಂತ. ಸೊ ಅದಕ್ಕೆ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಸ್ಟಾರ್ಟ್ ಮಾಡಿದ್ದೀನಿ. ಅದು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಯೂಟ್ಯೂಬು ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿರೋರ ತೋಟಕ್ಕೆ ವಿಸಿಟ್ ಮಾಡಿದೆ ಮತ್ತು ಕೆಲವು ಬುಕ್ಕುಗಳು ರೆಫರ್ ಮಾಡಿದೆ. ಆ ಬುಕ್ಕುಗಳಲ್ಲಿ ಮೊದಲನೇ ಬುಕ್ಕು ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅಂತ. ಒಂದು ಸರಿ 2 ಸರಿ ಓದಿದ್ದೀನಿ. ನನಗೆ ಈ ಬುಕ್ ಬಗ್ಗೆ ಅವರು ಈ ಬುಕ್ಕಲ್ಲಿ ಏನೇನು ಹೇಳಿದ್ದಾರೆ ಅಂತ ಕೆಲವೊಂದು ಸಮ್ಮರಿ ಥರ ಕೆಲವೊಂದು ಪಾಯಿಂಟ್ಸ್ನ ನಾನು ಹೇಳಿದ್ದೀನಿ. ಇದು ಅಮೆಝಾನಲ್ಲಿ ಅವೈಲಬಲ್ ಇದೆ, ನೀವು ಪರ್ಚೇಸ್ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮತ್ತು ನ್ಯಾಚುರಲ್ ಫಾರ್ಮಿಂಗ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮಗೆ ಬೀಜಾಮೃತ ಅಂದರೆ ನಾವು ಯಾವುದೇ ಸೀಡ್ನ ಇಲ್ಲಾಂದರೆ ಯಾವುದೇ ಸ್ಯಾಪ್ಲಿಂಗ್ಸ್ನ ಫಸ್ಟು ನಾವು ಹಾಕೋದಕ್ಕಿಂತ ಮುಂಚೆ, ಪ್ಲಾಂಟೇಷನ್ ಮಾಡೋದಕ್ಕಿಂತ ಮುಂಚೆ ನಾವು ಈ ಸುಭಾಷ್ ಪಾಳೇಕರ್ ಅವರು ಈ ಬುಕ್ಕಲ್ಲಿ ಹೇಳಿರೋ ಮೆಥಡಲ್ಲಿ ನಾವು ಹಸುವಿನ ಗಂಜಲು ಮತ್ತು ಕೆಲವೊಂದು ಏನೇನು ಥಿಂಗ್ಸ್ ಅಂತ ಹೇಳಿದ್ದಾರೆ, ಅದೇ ಥರ ಅದನ್ನು ಲಿಕ್ವಿಡ್ನ ಪ್ರಿಪೇರ್ ಮಾಡಿ ಅದರಲ್ಲಿ ಅದ್ದಿ ಒಂದು ನೈಟು ಬಿಟ್ಟು ನಾವು ಅದೇ ಥರ ಅವರು ಹೇಳಿದ ಥರ ಫಾಲೋ ಮಾಡಿ ಸೀಡ್ನ ಹಾಕೋದ್ರಿಂದ ನಮಗೆ ಸೀಡ್ಗೆ ನಾವು ಹಾಕಿದ್ಮೇಲೆ ಫಂಗಸ್ಸು ಮತ್ತು ಯಾವುದೇ ಡಿಸೀಸಸ್ ಬರ್ದಲೆ ಅದು ಚೆನ್ನಾಗಿ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದು ಫಸ್ಟ್ನೇದು. ಎರಡನೇದು ಬಂದು ಜೀವಾಮೃತ ಅನ್ನೋದು ತುಂಬ ಜನ ಕೇಳಿರ್ತೀರ ಮತ್ತು ಕೆಲವು ಕಡೆ ಓದಿರ್ತೀರ ಮತ್ತು ಫಾಲೋ ಮಾಡಿರ್ತೀರ. ಈ ಜೀವಾಮೃತ ಅನ್ನೋದು ಸುಭಾಷ್ ಪಾಳೇಕರ್ ಸರ್ ಹೇಳಿರೋ ಪ್ರಕಾರ ಆರ್ಗ್ಯಾನಿಕ್ ಲಿಕ್ವಿಡ್ ಅಂತ ಹೇಳ್ಬೋದು. ಇದನ್ನು ನೀವು ಪ್ಲ್ಯಾಂಟ್ಸ್ಗೆ ಹಾಕೋದ್ರಿಂದ ಅದ್ರ ಗ್ರೋತು ಮತ್ತು ಫ್ರೂಟ್ಸು ಫ್ಲವರಿಂಗು ಚೆನ್ನಾಗಿ ಬರುತ್ತೆ. ಅದು ಹೇಗೆ ಪ್ರಿಪೇರ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಮೂರನೇದು ಬಂದ್ಬಿಟ್ಟು ಮಲ್ಚಿಂಗಲ್ಲಿ ಅಂದರೆ ನಿಮಗೆ ಲೈವ್ ಮಲ್ಚಿಂಗು, ಸ್ಟ್ರಾ ಮಲ್ಚಿಂಗು. ಮತ್ತು ಇದು ಹೇಗೆ ಅಂದರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕಾದ್ರೆ ನಾವು ಕಲ್ಟಿವೇಟ್ ಮಾಡ್ದಲ್ಲೇ ಭೂಮಿನ ಹಾಗೆ ಅದೇನು ಬಂದಿರುತ್ತೆ ವೀಡ್ಸು, ಅದ್ರ ಜೊತೆಲಿ ನಾವು ಕೆಲವೊಂದು ಡೈಕಾಟ್ ಸೀಡ್ಸ್ನ ಹಾಕೋದ್ರಿಂದ, ಅಂದರೆ ಅವರೆಕಾಳು, ಹಲಸುಂಡೆ ಕಾಳು, ಈ ಥರದ್ದು ಏನು ಹಾಕೋದ್ರಿಂದ ನಮಗೆ ಈ ಸಮ್ಮರಲ್ಲಿ ಮತ್ತು ನಾರ್ಮಲ್ ಡೇಸಲ್ಲಿ ಡೈರೆಕ್ಟ್ ಸನ್ಲೈಟ್ ಭೂಮಿಗೆ ಬೀಳ್ದಲೆ ಈ ಥರ ಇದೆಲ್ಲ ಲೈವ್ ಮಲ್ಚಿಂಗ್ ಇರೋದ್ರಿಂದ ನಮಗೆ ನೀರು ಎವಾಪರೇಟ್ ಆಗೋಲ್ಲ. ಸೊ ನಾವು ಇಷ್ಟೇ ಅಲ್ದಲೆ ನಮಗೆ ಸಿಗೋ ಡ್ರೈ ಎಲೆಗಳು ಅದೆಲ್ಲ ಹಾಕೋದ್ರಿಂದ ಸೂಕ್ಷ್ಮಾಣು ಜೀವಿಗಳಿಗೆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅದರಿಂದ ನಮ್ಮ ಸಾಯಿಲ್ ಹೆಲ್ತು ಇಂಪ್ರೂವ್ ಆಗುತ್ತೆ. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ನಾಲ್ಕನೇದು ತೇವಾಂಶ ಮತ್ತು ಗಾಳಿ, ಇದೆಲ್ಲದು ಹೇಗೆ ಮೇಂಟೈನ್ ಮಾಡಬೇಕು ಅಂದರೆ ಪ್ಲಾಂಟೇಷನ್ ಮಾಡಬೇಕಾದ್ರೆ ಒಂದು ಪ್ಲ್ಯಾಂಟ್ಗೂ ಮತ್ತೊಂದು ಪ್ಲ್ಯಾಂಟ್ಗೂ ಎಷ್ಟು ಡಿಸ್ಟೆನ್ಸ್ ಇರಬೇಕು, ಆವಾಗ ನಮಗೆ ಗಾಳಿ, ಬೆಳಕು ಮತ್ತು ನೀರು ಎಷ್ಟು ಕೊಡಬೇಕು. ತುಂಬ ಜಾಸ್ತಿನೂ ಕೊಡಬಾರ್ದು ಮತ್ತು ಕಡಿಮೆನೂ ಕೊಡಬಾರ್ದು. ಅದರಿಂದ ನಮ್ಮ ಪ್ಲ್ಯಾಂಟ್ಸ್ ಡೆವಲಪ್ ಆಗೋದಿಲ್ಲ, ಕುಂಠಿತ ಆಗುತ್ತೆ ಜಾಸ್ತಿ ಕೊಟ್ಟರೆ. ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಪಂಚತರಂಗಿಣಿ ಮೆಥಡ್ ಅಂದರೆ ಇದರಲ್ಲಿ ಮಲ್ಟಿ ಕ್ರಾಪ್ ಮೆಥಡ್ ಅಂತಾರೆ. ಮಲ್ಟಿ ಕ್ರಾಪ್ ಅಂದರೆ ಇದರಲ್ಲಿ 5 ಬೆಳೆಗಳು, ಯಾವುದ್ಯಾವ್ದು ಬೆಳೆ ಹಾಕಬೇಕು, ಎಷ್ಟು ಫೀಟಲ್ಲಿ ಹಾಕಬೇಕು, 1 ಎಕರೆಗೆ ಎಷ್ಟು ಪ್ಲ್ಯಾಂಟ್ಸ್ ಬರುತ್ತೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಾನು ಈ ಬುಕ್ದು ಡಿಸ್ಕ್ರಿಪ್ಷನ್ನು ಮತ್ತು ಲಿಂಕು ಪರ್ಚೇಸ್ ಮಾಡ್ಬೋದು, ಅದನ್ನು ಲಿಂಕಲ್ಲಿ ಹಾಕಿರ್ತೀನಿ. ಯಾರಿಗ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ದಯವಿಟ್ಟು ಬುಕ್ ಪರ್ಚೇಸ್ ಮಾಡಿ ಓದಿ. ಇದೇ ಥರ ನೆಕ್ಸ್ಟು ನಾನು ಯಾವುದೇ ಬುಕ್ ರೆಫರ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.